ದಿನಾಂಕ 22/7/2025 ರಾಣೆಬೆನ್ನೂರು ನಗರದಲ್ಲಿ ಶ್ರೀ ಪರಿಸಪ್ಪ ಗೋಳಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಶ್ರೀ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇದ್ದು, ರಾಣೆಬೆನ್ನೂರು ನಗರದ ಶಾಸಕರು ಸೇರಿದಂತೆ ಬಿಜೆಪಿ, ಜೆಡಿಎಸ್ ಮುಖಂಡರು ಸಹ ಭಾಗಿಯಾಗ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೊಂದು ಜನಪರ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದ ಇವರು ಈ ಬಾರಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಏನಷ್ಟು ಮಾಹಿತಿನ ನೀಡಿದ್ದಾರೆ, ಬನ್ನಿ ಏನಿದೆ ಕೇಳೋಣ. ನಗರದ 25 ಸ್ಟ್ಯಾಂಡ್ನ ಆಟೋ ಚಾಲಕರಿಗೆ ಅಥವಾ ಮಾಲಕರಿಗೆ ಸನ್ಮಾನ ಸಮಾರಂಭ, ಅದೇ ರೀತಿ ಗ್ರಾಮೀಣ ಭಾಗದ ಎಲ್ಲ ಪ್ಯಾಸೆಂಜರ್ ಆಟೋ ಚಾಲಕರು ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ. ಅದರ ನಂತರ ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಸನ್ಮಾನಿಸುವ ಕಾರ್ಯಕ್ರಮ, ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಮುನಿಪುರ ಬಸವ ಮರುಳಸಿದ್ದ ಮಹಾಸ್ವಾಮಿಗಳು, ಬಸವ ತತ್ವಪೀಠ ಚಿಕ್ಕಮಗಳೂರು, ಬಸವ ಕೇಂದ್ರ ಶಿವಮೊಗ್ಗ ಇವರ ನಿವೇಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ. ಅದೇ ರೀತಿ ಬಿ.ಸಿ. ಪಾಟೀಲ್ ಬರ್ತಾ ಇದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂಥ ವಿಪಕ್ಷಪ್ಪ ಬಳ್ಳಾರಿ ಬರ್ತಾರೆ. ರಾಣೆಬೆನ್ನೂರು ನಗರದ ಶಾಸಕರಾದ ಪ್ರಕಾಶ್ ಕೋಳಿವಾಡ್, ನಗರದ ನಗರಸಭೆ ಅಧ್ಯಕ್ಷ ಅಂತ ಚಂಪಕ್ಕ ಬಸ್ನಳ್ಳಿ, ರಾಣೆಬೆನ್ನೂರು ನಗರದ ಮಾಜಿ ಶಾಸಕಂತ ಅರುಣಕುಮಾರ್ ಪೂಜಾರ್ ಅವರು, ಕೆ.ಎಂ. ಮಣಿಯವರು ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ಏನು ತಾವುಗಳು ಹೆಚ್ಚಿನ ರೀತಿಯ ಸಲಹೆ ಸಹ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಮೀಡಿಯಾ ಮಾಧ್ಯಮರು ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ತಮ್ಮಲ್ಲಿ ಕೈ ಮುಗಿದು ಸಮುದಾಯ ಭವನ 22/7/2022 ಮಂಗಳವಾರ 11 ಗಂಟೆಗೆ. ಅನೇಕ ದಿವಸದಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು, ಗ್ರಾಮೀಣ ಭಾಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಟ್ಟಕಡೆ ಮನುಷ್ಯವರಿಗೂ ಅವರು ಮನುಷ್ಯರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಪ್ರತಿಯೊಬ್ಬ ಸಣ್ಣನಿಗೂ ಸಹಿತ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಆಟೋ ಚಾಲಕರಿಗೂ ಹಾಗೂ ಮಾಲಕರಿಗೂ ಹಾಗೂ ಗ್ರಾಮೀಣದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಈ ಜನರು ಹಚ್ಚಿಕೊಂಡಿರ್ತಕ್ಕಂಥ ಆಟೋ ಮಾಲಕರಿಗೂ ಮತ್ತು ಚಾಲಕರಿಗೂ ಇನ್ನು ಅನೇಕ ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಹಾಕಿದ್ದಾರೆ. ಈ ಮೊದಲು ಅವರು SSLC ಪಾಸ್ ಆದವರಿಗೆ, ಕೊರೋನಾ ಟೈಮ್ನಾಗ ಭಾಳ ಜನರಿಗೆ ಕಿಟ್ ಕೊಡೋದ್ರ ಮೂಲಕ, ಆಮೇಲೆ ಎಲ್ಲ ಶಾಲಾ ಮಕ್ಕಳಿಗೆ ಬುಕ್ಸು ಜೊತೆಗೆ ಅವ್ರಿಗೆ ಬ್ಯಾಗ್ ಇವನ್ನೆಲ್ಲ ವಿತರಿಸೋ ಮೂಲಕ ಅನೇಕ ದಿವಸದಿಂದ ಮಾಡ್ಕೊಂತ ಬಂದಾರೆ. ಅದ್ರ ಜೊತೆಗೆ ಪ್ರಥಮದಲ್ಲಿ ಅವರು ರೈತರಾಗಿರೋದ್ರಿಂದ ರೈತರ ಸೇವೆ ನಾನು ಮೊದಲು ಅಂತ ತಿಳ್ಕೊಂಡು ದಾರಿಯನ್ನು ಸುಗಮವಾಗಿ ನಾನು ಹೋಗ್ತಕ್ಕಂಥ ದಾರಿ ಸರಿ ಇರಬೇಕು ಅನ್ನೋ ಒಂದು ದಾರಿ ವಿಚಾರ ಇಟ್ಕೊಂಡು ಮೊದಲು ದಾರಿ ಸರಿ ಮಾಡ್ಕೊಂಡು ಮುಂದೆ ಹಂಗೆ ಮನುಷ್ಯ ಮನೆ ಮೊದಲು ಸರಿಯಾಗಿ ಮುಂದೆ ಗೆಲ್ಲಬೇಕು ಅನ್ನೋದಕ್ಕೆ ಮನೆ ಗೆದ್ದು ಮಾರು ಗೆಲ್ಲೋಣ ಅನ್ನೋ ಒಂದು ದಾರಿಯಲ್ಲಿ ಹೊಟ್ಟಿದ್ದಾರೆ. ಅವರು ಈ ಪ್ರತಿ ವರ್ಷ ಮಾಡೋದ್ರ ನೋಡಿದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನು ಹಾಕಿ ಜನರಿಗೆ ಪ್ರತಿಯೊಬ್ಬರಿಗೂ ಕಟ್ಟಕಡೆ ಮನುಷ್ಯನಿಗೂ ಸಹಿತ ಈ ಒಂದು ಗೌರವ ಸಿಗಬೇಕು, ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನುವ ಒಂದು ಭಾವನೆಯನ್ನು ಮೂಡಿಸ್ಕೊಂಡು ಮುನ್ನಡೀತಾ ಇದ್ದಾರೆ. ಆ ಕಾರಣ ತಾವುಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಏನು ಅನೇಕ ಜನರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವ ಮರುಳಸಿದ್ದ ಸ್ವಾಮಿಗಳು ಇವರು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರ ಒಂದು ಆಶೀರ್ವಚನದ ಮೂಲಕ ಮಾನ್ಯ ಪರಮೇಶ್ವರಣ್ಣನವರ ಭಾಳ ಸುಗಮವಾಗಿ ಸಾಗಲಿ, ಅವರ ಮುಂದಿನ ದಾರಿ ಸುಸಜ್ಜಿತವಾಗಿ ನಡೀಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಗಿಕೊಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸೋಣ. ಸರ್, ಮುಂದಿನ ದಾರಿ ಅಂದರೆ ಸರ್ ಪೊಲಿಟಿಕಲ್ಲೂ ಇರ್ಬೋದು, ಅವರ ಸಮಾಜ ಸೇವೆ ಪ್ರಥಮದಲ್ಲಿ ಸಮಾಜ ಸೇವೆ, ಪೊಲಿಟಿಕಲ್ ಜೊತೆಗೆ ಅದು ಹೆಂಗಂದ್ರೆ ಹವ್ಯಾಸ. ನಮ್ಮ ರೂಢಿ ಒಳಗೆ ಹೇಳ್ಬೇಕಂದ್ರೆ ಮನುಷ್ಯರಿಗೆ ಒಂದು ನಾನು ದಿನನಿತ್ಯ ಮಾಡ್ತಕ್ಕಂಥ ಕಾಯಕ ಜೊತೆಗೆ ಒಂದು ಹವ್ಯಾಸ, ಇದು ಒಂದು ಹವ್ಯಾಸ ಅಂತ ತಿಳ್ಕೊಂಡು ಮುಂದುವರಿತಿದ್ದಾರೆ. ಹವ್ಯಾಸದಲ್ಲಿ ಭಾಗಿಯಾದಾಗ ಮನುಷ್ಯ ಮುಂದುವರಿಯೋದಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಎಲ್ಲವೂ ಪ್ರತಿಯೊಬ್ಬರು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಅದರಂತೆ ಪರಮೇಶ್ವರರು ಸಹಿತ ರಾಜಕೀಯದಲ್ಲಿ ರಂಗದಲ್ಲಿ ಹಲವಾರು ವರ್ಷದಿಂದ ಅವರು ಒಂದು ಹವ್ಯಾಸದ ಮೂಲಕ ಈ ಕಣಕ್ಕೆ ಇಳಿತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ಒಳ್ಳೆ ಕಾರ್ಯಕ್ರಮ ಮಾಡುವಂತೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ ಮತ್ತು ಅತಿ ಶೋಷಿತ ಒಳಪಟ್ಟವರಿಗೆ ಬ್ಯಾಗ್ಗಳಾಗಲಿ ಪುಸ್ತಕಗಳಾಗಲಿ ಅನೇಕ ಒಂದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಯಂತ ಬಂದಿದ್ರು. ಸಾರ್ವಜನಿಕರ ಕ್ಷೇತ್ರದಲ್ಲಿ ನಾವು ಇಲ್ಲಿವರೆಗೆ ನೋಡ್ತಾ ಬಂದಂಥ ವಿಶೇಷವಾಗಿ ಪರಮೇಶ್ವರಣ್ಣವರು ಯಾವುದೇ ಒಂದು ಪಕ್ಷ ವಿಚಾರ ಇಟ್ಕೊಂಡಂಗೆ ಎಲ್ಲ ಜನರ ಜೊತೆಗೆ ಬದುಕಂತಕ್ಕಂಥ ಒಂದು ಶ್ರೇಯಸ್ಸು ಅವನಿಗೆ ಸಲ್ಲುತ್ತೆ. ಆ ಮನುಷ್ಯನ ಒಂದು ಹುಟ್ಟುಹಬ್ಬವನ್ನು
ಎಲ್ಲ ರಾಣೆಬೆನ್ನೂರ ಗ್ರಾಮೀಣ ಇರ್ತಕ್ಕಂಥ ನಗರ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ರಾಜಕೀಯ ವ್ಯಕ್ತಿಗಳು, ಎಲ್ಲ ಯುವಕರು ಎಲ್ಲ ಸೇರ್ಕೊಂಡು ಇವರ ಹುಟ್ಟಹಬ್ಬವನ್ನು ಅತಿ ವಿಜೃಂಭಣೆ ಮಾಡಲು ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರಿಗೆ ಮತ್ತು ವಿರೋಧ ಚಾಲಕರಿಗೆ ಅವರಿಗೆ ಒಂದು ಕೆಲವೊಂದು ಸಲಹೆ ಕೊಡೋ ವಿಚಾರದಲ್ಲಿ ಒಂದು ಕಾರ್ಯಕ್ರಮ ಕೇಂದ್ರ ಅತ್ಯುತ್ತಮ ಕಾರ್ಯಕ್ರಮ. ಈ ಒಂದು ವಿಷಯ ಇವತ್ತಿನ ಒಂದು ಹುಟ್ಟುಹಬ್ಬದಲ್ಲಿ ಅದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ ಕೇಳಿಕೊಳ್ತಾ, ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಮತ್ತು ಸಂಪತ್ತು ಕೊಡೋ ಜೊತೆಯಲ್ಲಿ ಒಳ್ಳೊಳ್ಳೆ ಅಧಿಕಾರ ಕೊಡಲಿ ಅಂತೇಳಿ ಅವ್ರ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋದು ಒಳ್ಳೆ ಹುಟ್ಟುಹಬ್ಬ ಆಚರಣೆ ಮಾಡೋಣ. ನಮಸ್ಕಾರ. ಈ ದಿನ ಪರಮೇಶಪ್ಪ ಗುಳ್ಳಣ್ಣ ಅಭಿಮಾನ ಬಳಗದಿಂದ 22ನೇ ತಾರೀಕು ಸಿದ್ದೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದಂಥ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕರು ಆಹ್ವಾನ ಪತ್ರಗಳನ್ನು ಕೊಟ್ಟಿರ್ತಾರೆ. ಅವರ ಒಂದು ದೂರದೃಷ್ಟಿಯ ನಾಯಕತ್ವವನ್ನು ಎಲ್ಲರೂ ಮೆಚ್ಚಬೇಕಾದಂಥದ್ದು. ನಾವು 6-7 ವರ್ಷದಿಂದ ನನ್ನ ವಾರ್ಡಲ್ಲಿ ಪ್ರತಿಯೊಂದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ನೀಡ್ಸ್ ಏನು ಬೇಕು ಎಲ್ಲ ಕೊಟ್ಟಿದ್ದ ಉದಾತ್ತ ಅಂಶ. ಮತ್ತು ಈಗ ಹೇಳ್ದಂಗೆ ಜಟ್ಟಪ್ಪರು ಹೇಳ್ದಂಗೆ ಅವರೇನೋ ರೋಡ್ ಮಾಡಿದ್ದಾರಂತೆ, ಆ ಥರ ಮನೋಭಾವನೆ ಇರೋದು ಕೆಲವರಿಗೆ ಮಾತ್ರ ಇರ್ತದೆ. ಒಂದು ದೂರದೃಷ್ಟಿ, ಹೇಗೆ ನಮ್ಮ ಮೋದಿಯವರು ಕಟ್ಟಕಡೆಯ ಮನುಷ್ಯನಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ದೇಶವನ್ನು, ನಾಡನ್ನು ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೋ, ಅದೇ ರೀತಿ ನಮ್ಮ ರಾಣಿಬೆನ್ನೂರಿನಲ್ಲಿ ಈ ಪರಮೇಶಣ್ಣ ಗುಳ್ಳಣ್ಣನವರು ಒಂದು ದೂರದೃಷ್ಟಿ ಇಟ್ಟುಕೊಂಡು ಯಾವ ಒಂದು ಸ್ವಾರ್ಥತೆ ಇಲ್ಲದಲೆ ನಿಸ್ವಾರ್ಥತೆಯಿಂದ ನಾಯಕತ್ವವನ್ನಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಪ್ರತಿಯೊಬ್ಬರನ್ನು ಗುರುತಿಸಿ, ಆಟೋ ಚಾಲಕರನ್ನು ಎಲ್ಲರನ್ನೂ ಗುರುತಿಸಿ ತಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ದೇವರು ಆಯುರಾರೋಗ್ಯ, ಅದೃಷ್ಟ, ಅಧಿಕಾರ, ಅಂತಸ್ತು ಎಲ್ಲ ಕೊಡಲಿ ಅಂತ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಂದು ಕಳಕಳಿಯ ಪ್ರಾರ್ಥನೆ. ಇದು ರಾಜಕಾರಣ ಅಲ್ಲ. ಮೊದಲನೇದಾಗಿ ಪರಮೇಶ್ವರ ಗುಳ್ಳಣ್ಣವರು ಸಮಾಜ ಸೇವೆ ಮೂಲಕ ಈ ಒಂದು ಎಂಟ್ರಿ ಆಗಿದ್ದಾರೆ. ಅವರ ಹುಟ್ಟುಹಬ್ಬ ಕೂಡ ಅವ್ರದ್ದು ಇಚ್ಛೆ ಅಲ್ಲ, ಅವರ ಅಭಿಮಾನಿಗಳದ್ದು ಇಚ್ಛೆ. ಯಾಕೆ ಇಚ್ಛೆ ಅಂತಂದರೆ ಅವ್ರು ಮಾಡುವಂಥ ಕೆಲಸ, ಅವ್ರು ಮಾಡುವಂಥ ಒಂದು ಪ್ರಾಮಾಣಿಕತೆಯಿಂದ, ಜನರ ಸೇವೆಯಿಂದ ಇವತ್ತು ಇಷ್ಟು ನಡೀತಾ ಇದೆ. ಇವತ್ತು 6ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ, 49ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಅವ್ರದ್ದಲ್ಲ, ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸುಮಾರು 6 ವರ್ಷಗಳಿಂದ ಮಾಡಿರ್ತಕ್ಕಂಥ ಸಾಧನೆಗಳು ಏನು ದೀನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಸಲಕರಣೆಗಳು ಇರ್ಬೋದು. ಇದರಲ್ಲಿ ವಿಶೇಷವಾಗಿ ಈ ವರ್ಷದ ಏನಂತಂದರೆ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಆಟೋ ಚಾಲಕರು, ಮಾಲಕರಿಗೆ ವಿಶೇಷ ಅವರು ಕರೆಸಿ ಗೌರವಿಸೋರು. ಆಟೋ ಚಾಲಕರು, ಮಾಲಕರು ಅಂತಂದರೆ ಒಂಥರ ದೇವ್ರ ದೃಷ್ಟಿ. ಯಾಕಂದ್ರೆ ಸುಮಾರು ರಾತ್ರಿ 2 ಗಂಟೆಗಾದರೂ ಅವರು ಧರ್ಮ ಇಟ್ಕೊಂಡು ಸೇವೆ ಮಾಡಿ ಅವ್ರ ಮನೆ ಮಟ್ಟ ಮುಗಿಸುವಂಥ ದೊಡ್ಡ ಜವಾಬ್ದಾರಿ ಆಟೋ ಚಾಲಕರಿಗೆ, ಮಾಲಕರಿಗೆ ಇದೆ. ಯಾವುದೇ ಕಷ್ಟ ಇದ್ದರೂ ಅವ್ರನ್ನ ಹೊತ್ಕೊಂಡು ಹೋಗಿ ಮತ್ತು ಹಾಸ್ಪಿಟ್ಲಿಗೆ ಸೇರಿಸೋರು ಯಾರಾದರೂ ಅಂದ್ರೆ ಅದು ಆಟೋ ಚಾಲಕರು. ಅಂಥ ಒಬ್ಬ ಆಟೋ ಚಾಲಕರು, ಮಾಲಕರನ್ನು ಇವತ್ತು ಪರ್ಮಿಷನ್ ಗುರುತಿಸಿದ್ದಾನೆ. ಅವ್ರನ್ನ ಕರೆಸಿ ಸನ್ಮಾನ ಮಾಡ್ಬೇಕನ್ನೋ ಅವ್ನ ಇಚ್ಛೆ ಐತಿ. ಅವನ ಇಚ್ಛೆ ಜೊತೆಗೆ ಅಭಿಮಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಹೀಗೆ ಅನೇಕ ಇನ್ನು ಮುಂದೆ ಹೀಗೆ ಅವನು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ರಾಜಕೀಯ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ ಅಂತಂದು ಹೇಳ್ತಾ ಸಾರ್ವಜನಿಕರು ವಿನಂತಿ ಮಾಡ್ಕೊತೇನೆ. ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು, ಬಂದು ಅವನಿಗೆ ಆಶೀರ್ವಾದ ಮಾಡಬೇಕು. ಏನು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮತ್ತು ಧಾರ್ಮಿಕ ಕೆಲಸಗಳು ಅವನಿಂದ ಆಗಬೇಕು ಅಂತ ಬಂದು ಆಶೀರ್ವಾದ ಮಾಡಬೇಕು ಅಂತ ನನ್ನದು ವಿನಂತಿ.